ಕೇಳೋಣ. ಕಸ್ಟಡಿ ಸಿನಿಮಾ ಭೀಮಾ ನಂತರ ಎಷ್ಟು ಸೂಪರ್ ಅನಿಸ್ತು ನಿಮಗೆ? ಓವರ್ ಟು ಯು. ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತು ಹಿರಿಯರು ಕಿರಿಯರು ಯಾರ್ಯಾರು ಇಲ್ಲಿ ನನ್ನ ಕಣ್ಣಿಗೆಲ್ಲ ಕಾಣಿಸ್ಕೊತಿದ್ರು ಮತ್ತು ಹೊರಗಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಥ್ಯಾಂಕ್ ಯು ನಾನು ನಾಗೇಶ್ ಅಣ್ಣ ಮತ್ತು ಶ್ರೀನಿವಾಸ್ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಆವಾಗಲೇ ಹೇಳಿದ್ರು ಕಸ್ಟಡಿ ಹೇಗೆ ಬಂತು, ಪಾತ್ರ ಹೇಗೆ ಹುಟ್ಕೊಳ್ತು ಅಂತ ಅಂದ್ಬಿಟ್ಟು. ನಾನು ಕನ್ಫ್ಯೂಸ್ ಆಗಿದ್ದೆ. 2-3 ದಿವ್ಸಕ್ಕೆ ಮುಂಚೆ ಬಂದಾಗ ಬೇರೆ ಕತೆ ಹೇಳಿಬಿಟ್ರು. ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸರ್ ಅಂತ ಹೇಳಿ ಕಳಿಸಿದ್ದೆ. ಬಟ್ ಅದಾದಮೇಲೆ ಅವರು ಬಂದಾಗ ಮೇಡಮ್ ಇನ್ನೊಂದು ಸಲ ಕತೆ ಕೇಳಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. 2-3 ದಿವ್ಸಕ್ಕೆ ಮುಂಚೆ ಹೇಳಿದ ಕತೆ ಬರುತ್ತೆ 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 ಅಂತ ಕಾಯ್ತಿದ್ದೀನಿ ಅಂದರೆ ಕತೆ ಮುಗ್ದೋಯ್ತು ಅಂದರು. ನಾನು ತುಂಬ ಆಶ್ಚರ್ಯವಾಗಿದ್ದೆ. ಆಮೇಲೆ ಅವರು ಕಂಪ್ಲೀಟ್ ಕಥೆನ ಬೇರೆ ಮಾಡಿಕೊಂಡು ಹೊಸ ಸಿನಿಮಾನ ಹೊಸ ದುರ್ಗಾ ಪರಮೇಶ್ವರಿ ಅನ್ನೋ ಪಾತ್ರನ ಅವರು ಹೊತ್ತು ತಂದಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ನೀಡಿದ್ದಕ್ಕೆ. ಆಮೇಲೆ ಇಲ್ಲಿ ಏನೇನು ಟೆಕ್ನಿಕಲ್ ಎರರ್ಗಳಾಯಿತು ಮತ್ತು ಏನೇನು ಸಮಸ್ಯೆಗಳಾಯಿತು ಮತ್ತು ನಿಮಗೆ ಅಹಿತಕರ ಅಂತ ಏನು ಅನ್ನಿಸ್ತು ಅದಕ್ಕೆಲ್ಲದಕ್ಕೂ ಟೀಮಿನ ಸದಸ್ಯೆಯಾಗಿ ಕಲಾವಿದೆಯಾಗಿ ನಾನು ಪರ್ಸ್ನಲ್ ಆಗಿ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ. ಒಂದೊಂದು ಸಲ ದೊಡ್ಡ ದೊಡ್ಡ ಕೆಲಸಗಳು ಅಥವಾ ಏನೇ ಒಂದು ಕೆಲಸ ನಡೆಯುವಾಗಲೂ ಒಂದಷ್ಟು ಆಗ್ಬಿಡುತ್ತೆ, ತಪ್ಪುಗಳು ಆಗ್ಬಿಡುತ್ತೆ. ಕ್ಷಮಿಸ್ಬಿಡಿ. ಮತ್ತು ನಮ್ಮ ಕಡೆಯಿಂದ ಮತ್ತು ಅದು ರಿಪೀಟ್ ಆಗದೆ ಇರೋ ಥರ ಎಚ್ಚರ ವಹಿಸ್ತಾರೆ. ದುರ್ಗಾ ಪರಮೇಶ್ವರಿ ನಾನು ಯಾವ ಸಿನಿಮಾನೂ ಕಂಪೇರ್ ಮಾಡಲ್ಲ. ನಾನು ಒಬ್ಬ ರಂಗಭೂಮಿ ಕಲಾವಿದೆಯಾಗಿ ನಾನು ಕಲ್ತಿದ್ದಿಷ್ಟು ಏನು ಅಂತಂದರೆ, ನಾನು ಮಾಡೋ ಪ್ರತಿ ಕೆಲಸನೂ ಇದು ನನ್ನ ಮೊದಲನೇ ಕೆಲಸ ಅಂತ ನಂಬಿ ಮಾಡ್ತೀನಿ. ಸೊ ನನ್ನ ಪ್ರತಿ ಸಿನಿಮಾನೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅಂತ ಅಂದ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂಥ ಹುಡುಗಿ ನಾನು. ಸೊ ಇಲ್ಲಿ ಖಂಡಿತವಾಗ್ಲೂ ಪ್ರಾಮಿಸ್, ನಾನು ಭೀಮಾ ಗಿರಿಜೆಯ ಒಂದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ ತಲೆ ಕಂಪ್ಲೀಟ್ ಖಾಲಿ ಮಾಡಿಕೊಂಡು ನಾನೊಬ್ಳು ಪ್ರಿಯಾ ಶಠಮರ್ಷನಾಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನಾನು ಯೂನಿಫಾರ್ಮ್ನ ಮೂಲಕ ಧರಿಸಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಎಲ್ಲರೂ ಭಾವಿಸಿದ್ದೀವಿ. ಸರ್ ಅವಾಗಲೇ ಹೇಳ್ದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತಗೊಂಡಿರೋದು. ಒಂದೇ ಡೇಟ್ನಲ್ಲಿ 2 ಸಿನಿಮಾನ ಬಿಡುಗಡೆ ಮಾಡುವಂಥದ್ದು. ಒಂದನ್ನು ಗೆಲ್ಸೋಕ್ಕೆ ತುಂಬ 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 ಅಂದರೆ ಇಡೀ ಜನ್ಮ ಜಾಲಾಡೋಷ್ಟು ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲರೂ ನೋಡ್ತಿರ್ತೀರ. ಸೊ 2 ಸಿನಿಮಾನ ರಿಲೀಸ್ ಮಾಡುವಂಥ ರಿಸ್ಕ್ ಸರ್ರು ನಾಗೇಶಣ್ಣ ಮತ್ತು ಶ್ರೀನಿವಾಸ್ ಸರ್ ತೊಗೊಂಡಿರೋದಕ್ಕೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲನೂ ಅಂದ್ಕೊಂಡು ಹಾಗೆ ಚೆನ್ನಾಗಾಗಲಿ ಅಂತ. ಕಂಪ್ಲೀಟಾಗಿ ಜನರಿಗೆ ತಲುಪಿಸಿ ಅದಾದ ಮೇಲೇನೂ ಏನೇನು ಕೆಲಸಗಳಿದೆ ಅದು ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ, ದಯವಿಟ್ಟು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ, ಹಾರೈಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಾಗೇಶಣ್ಣ, ಥ್ಯಾಂಕ್ ಯು ವೆರಿ ಮಚ್. ಸರ್ ಕಸ್ಟಡಿ ಸಿನಿಮಾ ಬಗ್ಗೆ ನೀವು ಒಂದು ಕೇಳಿದ್ರಿ, ಸರ್ರು ಕೂಡ ಈ ಕಡೆ ಕೇಳಿದ್ರು. ಕಸ್ಟಡಿಲಿ ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ. ಕಸ್ಟಡಿ ಸಿನಿಮಾದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಒಂದಷ್ಟು ಕ್ರೈಮ್ ಮೊಬೈಲ್ ಮೂಲಕನೋ ಅಥವಾ ಇಂಟರ್ನೆಟ್ ಮೂಲಕನೋ ಒಂದಷ್ಟು ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಿರ್ತೀವಿ. ಸೊ ಆ ಒಂದು ಎಳೆನ ಬ್ಯೂಟಿಫುಲ್ಲಾಗಿ ಇಟ್ಕೊಂಡು ಸರ್ರು ಅದಕ್ಕೊಂದು ಚೆನ್ನಾಗಿರೋ ರೂಪನ ಕೊಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗೂ ಕಥೆ ಇಟ್ಕೊಂಡು ಮಾಡಿದ್ದಾರೆ. ಕಸ್ಟಡಿ ಅಂದರೆ ನನ್ನ ಪ್ರಕಾರ ನಾನು ತುಂಬ ಪೆದ್ದಿ ಸರ್, ನೀವು ಅಷ್ಟೊಂದು ದೊಡ್ಡ ಇದೆಲ್ಲ ಕೇಳಿದ್ರೆ ನಾನು ತುಂಬ ಓದ್ಕೊಂಡಿಲ್ಲ. ಕಸ್ಟಡಿ ಅಂತ ಅಂದರೆ ತಪ್ಪು ಮಾಡಿದವ್ರನ್ನ ನಾವು ಏನು ಕಸ್ಟಡಿಗೆ ತೊಗೊಳೋದನ್ನು ನಾನು ಕಸ್ಟಡಿ ಅಂತ ಅಂದ್ಕೊಂಡಿದ್ದೀನಿ. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಇವತ್ತು ನೀವು ಕೇಳಿದ ಪ್ರಶ್ನೆ ಮನೆಗೆ ಹೋದ ತಕ್ಷಣ ಅದನ್ನು ಕಲ್ತ್ಕೋತೀನಿ ನಾನು. ಕರೆಕ್ಟಾ? ಅದೇನೇನಾ ಕಸ್ಟಡಿ ಅಂದರೆ? ಎಸ್ ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು. ಇಲ್ಲ, ಅರ್ಥ ಆಗಿಲ್ಲ ನೀವು ಹೇಳಿದ ಹೆಂಗೆ ಅಂತ. ಹೌದು ಹೌದು ಸರ್, ನನ್ನ ಸಿನಿಮಾ ಮಾಸ್ ಮಾರಾಣಿ ಬಗ್ಗೆ ಹೇಳಿಲ್ಲ ಸರ್. ಭೀಮಾ ಸಿನಿಮಾ ಏನಿದೆಯೋ ಅದರಲ್ಲಿ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಬಿರುದು, ನಾನು ಕೊಟ್ಟಿದ್ದಲ್ಲ ಅದು. ಅಲ್ಲ ಒಂದು ನಿಮಿಷ, ನಮ್ಮ ಸಿನಿಮಾದು ಅದೇ ಕ್ಯಾರೆಕ್ಟರ್ ಫಾಲೋ ಆಗುತ್ತೆ. ಮಾಸ್ ಮಾರಾಣಿ ಕೊಟ್ಟಿದ್ದೀರಾ ಅಂತಂದರೆ ಸರ್, ಈಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ,
ಈಗೆಲ್ಲ ಪ್ರಶಸ್ತಿಗಳು ಒಂದಷ್ಟು ಟ್ಯಾಗ್ಲೈನ್ಗಳು ಹಾಕೊಂಡಿದ್ದಾರೆ ಸರ್ ನಟರು, ಅವ್ರಿಗೆಲ್ಲ ಯಾರು ಕೊಟ್ಟಿದ್ದಂಗಿದ್ರೆ? ನನಗೆ ನಂಬಿಕೆ ಇದೆ ಸರ್, ಆ ಥರ ಇದೆ ಅಂತ ನಂಬಿಕೆ ಇದೆ. ಸ್ವಲ್ಪ ಜೋರ ಮಾತಾಡಿ ಸರ್, ಫ್ಲೈಟ್ ಎಲ್ಲ ಬಿಡ್ಸಕ್ಕೆ ಕಿವಿ ಇದಾಗ್ಬಿಟ್ಟಿದೆ. ಯೂಶಲಿ ಈ ತರದ ಸಿನಿಮಾ ಅಂದ ತಕ್ಷಣ ಪೊಲೀಸ್ ಸಿನಿಮಾಗಳು ಅಂದ ತಕ್ಷಣ ಅಥವಾ ಲಾಂಗು ಮಚ್ಚು ಹೊರತಾಗಿ ಬರೀ ಗನ್ ಅಂತ ಬಂದ ತಕ್ಷಣ ಒಂದೇ ಜನರ ಕಥೆಗಳು ಬರ್ತಾ ಇರ್ತವೆ. ಹಾ. ವಿಶೇಷವಾಗಿ ಈ ತರದ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಯಾಕೆ ಈ ಸಿನಿಮಾ ನಿಮ್ಮ ಸಿನಿಮಾ ನೋಡಬೇಕು ಸರ್? ಇದು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ ಅನ್ಕೋತೀನಿ. ಸಿಟಿನಲ್ಲಿ ನಡೀತಾ ಇರ್ತಕ್ಕಂಥ ಕ್ರೈಮ್ ಇಟ್ಕೊಂಡು ಒಂದು ಹೆಳೆ ಫಸ್ಟ್ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಏನು ಈಗ ಸೈಬರ್ ಕ್ರೈಮು ಮತ್ತು ಈ ಮೊಬೈಲ್ಗಳಿಂದ ಏನು ಅನಾಹುತಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಒಂದೈನ ಸ್ಟೋರಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ. ಮೇಡಮ್ ಮುಖಾಂತರ ಹೇಳಿಸಿದ್ರೆ ಅದಕ್ಕೆ ಇನ್ನೊಂದು ಬೇರೆ ಥರದ್ದೇ ಒಂದು ಇದು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮೇಡಮ್ ಚಾಯ್ಸ್ ಪಡೆದೆ. ಜೊತೆಗೆ ಭೀಮಾಗೂ ಕಸ್ಟಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಭೀಮಾ ಕಂಪೇರ್ ಮಾಡ್ತಾ ಇಲ್ಲ ನಾನು ಹೇಳಿದ್ದು. ಈ ತರ ಸಿನಿಮಾಗಳಲ್ಲಿ ಕತೆ ಎಲ್ಲಾ ಕತೆಗಳಲ್ಲೂ ಕೂಡ ಇದೇ ತರದ ಜಾನರ್ ಕತೆಗಳು, ಕ್ರೈಮ್ ಸ್ಟೋರಿಗಳು ಸಾಕಷ್ಟು ಬಂದಿದೆ ಸಿನಿಮಾಗಳಲ್ಲಿ. ನಿಮ್ಮಲ್ಲಿ ಏನು ವಿಶೇಷತೆ ಇದೆ ಅಂತ ಸರ್? ವಿಶೇಷತೆ ಸಿನಿಮಾ ನೋಡಿ, ಜೊತೆಗೆ ಏನಂತೀವಿ ಕತೆಗಳು ಬೇರೆ ಏನೂ ಇಲ್ಲ ಸರ್. ನನಗೆ ಗೊತ್ತಿದ್ದಂಗೆ ಒಂದು ಲವ್, ಒಂದು ಸೆಂಟಿಮೆಂಟು, ಒಂದು ಕ್ರೈಮು, ಥ್ರಿಲ್ಲರ್ ಈ ಥರ ಸಬ್ಜೆಕ್ಟ್ಗಳಲ್ಲೇ ನಾವೇನಾದರೂ ಹೊಸತರ ತೋರ್ಸೋದಕ್ಕೆ ಆಟ ಆಡ್ಬೇಕು ಬಿಟ್ರೆ ಕತೆ ಹೊಸದಾಗಿ ಏನು ಮಾಡ್ಬೋದು ಸರ್? ಹೊಸದಾಗಿ ಏನು ಹುಟ್ಟಲ್ಲ ಸರ್. ಆಲ್ರೆಡಿ ಎಲ್ಲ ಇರ್ತಕ್ಕಂಥದ್ದನ್ನೇ ನಾವು ಅದನ್ನು ಪಾಲಿಷ್ ಮಾಡಿ ಹೊಸ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು. ಮೇಕಿಂಗ್ ಶೈಲಿ ಬದಲಾಯಿಸಿ ಬಂದುಬಿಟ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಆ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಥರದ ಜಾನರ್ ಕತೆಗಳನ್ನು ಮುಟ್ಟಿ ಆಗಿದೆ ಸರ್. ನಾವೇನೋ ಹೊಸದು ಮಾಡ್ತೀನಿ ಅಂದರೆ ನಮ್ಮ ಅಹಂಕಾರ ಆಗುತ್ತೆ. ಬಟ್ ಇರೋದನ್ನೇ ಬೇರೆ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಈ ನಮ್ಮ ಮಹಾನಗರಗಳಲ್ಲಿ ಮತ್ತು ಹಳ್ಳಿ ಕಡೆ ಏನಿ ನಮ್ಮ ಇದರಲ್ಲಿ ಕ್ರೈಮ್ ಅನ್ನೋದು ಎಷ್ಟೊಂದು ಕ್ರೌರ್ಯವಾಗಿರುತ್ತೆ. ಆ ಕ್ರೈಮ್ ಮಾಡುವಂಥ ವ್ಯಕ್ತಿ ಮನಸ್ಥಿತಿಗಳೇ ಹೇಗಿರುತ್ತೆ ಅಂತ ಅಂದರೆ ಒಂದೇ ಲೈನ್ ಹೇಳ್ಬಿಡ್ತೀನಿ ಸರ್. ಪ್ರತಿಯೊಬ್ಬರಿಗೂ ಇದು ನನಗೆ ಗೊತ್ತಿಲ್ಲ, ಕಾಂಟ್ರವರ್ಸಿ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಹೆಣ್ಣಿಗೂ ಅವಳು ಒಂದಲ್ಲ ಒಂದು ಘಟ್ಟದಲ್ಲಿ ಅವಳು ಶೀಲಕ್ಕೆ ಕುಂದಾಗುವಂಥ ಒಂದು ಪ್ರಸಂಗಗಳು ಉತ್ಪತ್ತಿ ಆಗ್ತವೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕೂಡ ಕ್ರೈಮ್ ಮಾಡಬೇಕು ಅಂತ ಒಂದು ಘಟನೆ, ಒಂದು ಸನ್ನಿವೇಶ ಸೃಷ್ಟಿ ಆಗೇ ಆಗುತ್ತೆ. ಆದರೆ ಎಲ್ಲರೂ ಯಾಕೆ ಕ್ರಿಮಿನಲ್ಗಳಾಗಿಲ್ಲ, ಅಥವಾ ಎಲ್ಲ ಹೆಣ್ಣುಗಳು ಯಾಕೆ ವೇಶ್ಯರಾಗಿಲ್ಲ ಅಂದರೆ ಆಯಾ ಸಂದರ್ಭದಲ್ಲಿ ಯಾಕೆ ಆ ವ್ಯಕ್ತಿ ಪ್ರಭೋಕ್ ಆಗ್ತಾನೆ, ಯಾವ ರೀತಿ ಅವನು ತನ್ನನ್ನು ತಾನು ಕಂಟ್ರೋಲ್ ಇಟ್ಕೋಬೋದಾಗಿತ್ತು, ಕಂಟ್ರೋಲ್ ತಪ್ಪಿದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಇದರಲ್ಲಿ ಸ್ವಲ್ಪ ಜೋರ ಸರ್. ಹಾ, ಯಾವ್ದ್ರಲ್ಲಿ ಇದ್ರಲ್ಲ ಡಬ್ಬಿ ಇದು ಡೈಲಾಗ್ ಹೇಳಿದ್ದಕ್ಕ. ಹಾ ಹ್ಞೂ ಸರ್, ನಾನು ಹಿಂದೆ 4 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾ, ಇದು 4ನೇ ಸಿನಿಮಾ. ಅಲ್ಲ, ಒಂದೇ ನಿಮಿಷ, ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ಬಿಡ್ತೀನಿ. ತುಂಬ ಅಚ್ಚುಕಟ್ಟಾಗಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋವಂಥ ಸಿನಿಮಾ, ಆ ಥರದ್ದು ಸಿನಿಮಾಗಳು ಮಾಡ್ತೀನಿ, ನಾನು ಮಾಡೋಕ್ಕೆ ಬರುತ್ತೆ. ಅದೇ ನೀವು ಪಾಲ್ಗೊಳ್ಳಿ ನೋಡ್ಬೋದು ನೀವು ಅದರಲ್ಲಿ. ಆದರೆ ಕೆಲವು ವಿಚಾರಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ, ಎಲ್ಲ ಕಡೆನೂ ಬಳಸ್ತೀವಿ. ಆಮೇಲೆ ಯಾವುದು ಆ ಡೈಲಾಗ್ ಪರ್ಟಿಕ್ಯುಲರ್ ಡೈಲಾಗ್ಗಳಿತ್ತು, ಯಾವುದೇ ಹೀರೋಗಳು ತಗೊಳ್ಳಿ ಸರ್, ನೀವು ಅದನ್ನು ಮಾತ್ರ ಜನ ಎಂಜಾಯ್ ಮಾಡ್ತಾರೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಯೂಸ್ ಮಾಡ್ತಿರ್ತಾರೆ. ನಾನದು ಸರಿ ಅಂತ ಸಮರ್ಥಿಸ್ಕೊಳ್ತಾ ಇಲ್ಲ, ನಾನದು ಸರಿ ಅಂತ ಏನು ಸಮರ್ಥಿಸ್ಕೊತಿಲ್ಲ. ಬಟ್ ಆ ಸನ್ನಿವೇಶಕ್ಕೆ ಇವತ್ತಿನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡಿರ್ತೀರ, ನಾವು ಹೋದ್ರೆ, ನೀವು ಹೋದ್ರೆ, ಎಲ್ಲರೂ ನೋಡಿರ್ತೀವಿ ಯಾವ ರೀತಿ ಪದ ಬಳಕೆ ಇದೆ ಅಂತ. ಆ ಹ್ಯಾಂಗ್ ಓವರ್ನಲ್ಲಿ ಆ ಡೈಲಾಗ್ಗೋಸ್ಕರ ಬರದೆ ಬೇರೆ ಬರಿಬೋದಿತ್ತು ಸರ್. ಬಟ್ ನನಗೆ ಅದು ಸೂಕ್ತ ಅನ್ನಿಸ್ತು, ಅದಕ್ಕೋಸ್ಕರ ಬರ್ತಿದ್ದೆ ಸರ್. ಚೂರು ಜೋರಾಗಿ MLA ಅವ್ರಿಗೆ ಹೇಳೋವಂಥ ಡೈಲಾಗು ಪದ ಬಳಕೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ರೀತಿ ನಿಜ ಜೀವನದಲ್ಲಿ ಯಾರು ಹೇಳೋ ಹಾಗಿಲ್ಲ. ಒಬ್ರು ಆರಕ್ಷಕ ಇಲಾಖೆಯಲ್ಲಿ ಇರುವಂತವ್ರು ಒಬ್ಬ MLAಗೆ ಅನ್ನೋದು ಅವರ ಪ್ರಶ್ನೆ. ನೀವು ಅದನ್ನ ಯಾಕೆ ಬಳಸಿದ್ದೀರಾ? ಸರಿ, ಕರೆಕ್ಟ್ ಸರ್. ಹೇಳ್ತಿಲ್ವಾ ಸರ್? ಬಳಸ್ತಿದಾರಾ, ಬಳಸ್ತಿಲ್ವಾ? ಸರ್, ಪೊಲೀಸರು ಯಾರು ಹಾಗೆ ಬಳಸಲ್ಲ. ಒಂದು ಪೊಲೀಸರು ಯಾವತ್ತು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದು ಗೊತ್ತಿರಲಿ, ಅವ್ರು ಸರ್ಕಾರದ ವಿರುದ್ಧವಾಗಿ ಮಾತಾಡಲ್ಲ, ಅದು ಅಷ್ಟೇ, ಇನ್ನೇನಿಲ್ಲ. ಆಯ್ತು, ಆಫ್ ದಿ ರೆಕಾರ್ಡ್ ಮಾತಾಡ್ಬೋದು, ಆನ್ ರೆಕಾರ್ಡ್ ಮಾತಾಡಲ್ಲ. ನಡೀತಾ ಇದೆ ಸರ್. ತೋರಿಸಿದೀವಿ ಸರ್. ಕಟ್ ಮಾಡಿದ್ರೆ ಕಟ್ ಮಾಡ್ತೀವಿ ಸರ್, ಕಟ್ ಮಾಡಿದ್ರೆ ಅವರು ಕಟ್ ಮಾಡ್ತೀವಿ ಟ್ರೈಲರ್ಗೆ ಸರ್. ಸರ್
ಒಂದು ನಿಮಿಷ, ನನ್ನ ಮಾಹಿತಿ ಅಣ್ಣ, ಒಂದು ನಿಮಿಷ, ನನ್ನ ಮಾಹಿತಿ. ಟ್ರೈಲರ್ಲಿ ಎಂತೆಂಥ ಕಂಟೆಂಟ್ ಬಿಟ್ಟಿದ್ದಾರೆ ಗೊತ್ತಿರೋದು, ಇದು ಸಾರಿ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಗೊತ್ತು ಸರ್. ಸೆನ್ಸರ್ ಅದನ್ನ ಕಟ್ ಮಾಡಿದ್ರೆ ಖಂಡಿತ ಕಟ್ ಮಾಡ್ತೀನಿ ಸರ್. ಓಕೆ, ಸರಿನಾ? ಇರ್ಲಿ, ನಮ್ಮವರು ನಮ್ಮ ಸಿನಿಮಾ ಗೆಲ್ಬೇಕು, ಒಳ್ಳೇದಾಗ್ಬೇಕು, ಆ ಕಳಕಳಿಯಿಂದಲೇ ಅವರೆಲ್ಲ ನಿಮಗೆ ಪ್ರಶ್ನೆ ಕೇಳಿರುವಂತದ್ದಷ್ಟೇ. ಮೇಡಮ್, ಮಾಧ್ಯಮ ಮಿತ್ರರು ಅದಕ್ಕೆ ಹೇಳುವಂತದ್ದು. ಅನ್ಯತಾ ನಾನು ಅದನ್ನ ವಿರೋಧ ಮಾಡ್ತಾ ಇಲ್ಲ, ಎಲ್ಲ ತಗೊಳ್ತಾ ಇದ್ದೀನಿ. ಕೇಳಿದಕ್ಕೆ ಆನ್ಸರ್ ಮಾಡ್ಬೇಕಲ್ವಾ? ಸರ್ ತಪ್ಪು ಅಂತ ನಾನು ಹೇಳಲೇ ಇಲ್ಲ ಸರ್, ಕ್ಷಮೆ ಕೇಳಿದೆ ಸರ್. ಎಸ್, ಒಳ್ಳೇದಾಗ್ಲಿ. ನಿಮ್ಮ ಸಲಹೆ ನಾನು ತಗೊಳ್ತೀನಿ ಸರ್. ಆಕ್ಟ್ ಕೂಡ ಮಾಡಿದ್ದೀರಾ, ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಇನ್ನು ನಾಗೇಶ್ ಕುಮಾರ್ ಅವರು, ನಮ್ಮ US ನಾಗೇಶ್ ಕುಮಾರ್ ಅವರು, ನಮ್ಮ ಪ್ರೊಡ್ಯೂಸರ್, ಅವರ ಮಾನದ ಮಾತು.